मेरे सर पे सदा तेरा हाथ रहे, जय गुरुदेव। ओ मेरे सर पे सदा तेरा हाथ रहे। ಪೊನ್ನು ಅಂತ ಹೇಳಿದ್ರೆ ಬಂಗಾರ ಅಂತ ಹೇಳಿ, ಬಂಗಾರದ ಕಲ್ಲುಗಳನ್ನ ಹಾಕಿ ಆ ಮೆಟ್ಟಿಲನ್ನು ಹತ್ತಿ ಹೋಗೋದ್ರಿಂದ ಪೊನ್ನುಗಲ್ಲು ಅಂದ್ರೆ ಬಂಗಾರದ ಕಲ್ಲು, ಪೊನ್ನುಗಲ್ಲು ಹೋಗಿ ಹಾನಗಲ್ಲು ಇವತ್ತು ನಮಗಾಗ್ತಾ ಇದೆ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆ ಜಿನಮಂದಿರದಿಂದ ಹಾನಗಲ್ಲು ನಾಮಧೇಯ ಇಲ್ಲಿಗೆ ಪ್ರಾಪ್ತ ಆಗಿದೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಈ ನಗರ. ಆಮೇಲೆ ಇಲ್ಲಿ ಸುಮಾರು 10ನೇ ಶತಮಾನದಿಂದ 12ನೇ ಶತಮಾನಕ್ಕೆ ಕಲ್ಯಾಣಿಯ ಚಾಲುಕ್ಯರ ಅವರ ಪ್ರಭಾವ ತುಂಬ ಇತ್ತು. ಅದ ನಂತರ ಬಾದಾಮಿ ಚಾಲುಕ್ಯರು ಅವರ ಕಾಲದಲ್ಲಿ ಕೂಡ ಇಲ್ಲಿ ಆಳ್ವಿಕೆ ನಡೆದಿತ್ತು. ಅದ ನಂತರ ರಾಷ್ಟ್ರಕೂಟರ ಆಡಳಿತ ಕೂಡ ಈ ಒಂದು ನಗರದಲ್ಲಿ ನಡೆದಿತ್ತು ಅಂತ ಹೇಳ್ತಾರೆ. ಸುಮಾರು 200 ವರ್ಷಗಳ ಕಾಲ ನಮ್ಮ ವೈಜಯಂತಿಪುರದ ಕದಂಬರು ಏನಿದ್ರು ಅವರು ಈ ಭಾಗದಲ್ಲಿ ಈ ಒಂದು ಹಾನಗಲ್ ನಗರವನ್ನು ಕೂಡ ಇದನ್ನು ರಾಜಧಾನಿಯಾಗಿಟ್ಟುಕೊಂಡು ಇಲ್ಲಿಂದ ರಾಜ್ಯಾಡಳಿತವನ್ನು ಮಾಡಿದ್ರು ಅಂತಕ್ಕಂಥದ್ದು ಕೂಡ ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ. ಅಷ್ಟು ಒಂದು ಜೈನರ ಸಂಪರ್ಕದಲ್ಲಿದ್ದಂತಹ ಕ್ಷೇತ್ರ ಇವತ್ತು ಇಲ್ಲಿ ಜೈನರ ನೆಲೆ ಇಲ್ಲದ ಹಾಗೆ ಆಗಿದೆ. ಇವತ್ತು ಮತ್ತೆ ಇಲ್ಲಿ ನಮ್ಮ ಈ ತಾಲೂಕಿನಲ್ಲಿ ಎಲ್ಲ ಹತ್ತಿರ ಕೂಡ ನೀವೆಲ್ಲರೂ ಜೈನರು ಎಲ್ಲರೂ ಯೋಚನೆ ಮಾಡ್ತಕ್ಕಂಥದ್ದು ಒಂದು ವಿಷಯ ಅಂತ ಹೇಳಿದ್ರೆ, ಈ ತಾಲೂಕಿನ ಸುತ್ತಮುತ್ತದ ಎಲ್ಲ ಗ್ರಾಮಗಳಲ್ಲಿ ಜೈನರ ಬಸದಿಗಳಿವೆ. ಎಲ್ಲ ಹತ್ರ ಜೈನರ ವಾಸಸ್ಥಾನ ಇದೆ. ಅಕ್ಕಿಯಲಾರ ಆಗ್ಬೋದು, ಬಾಳಂಬೀಡ ಆಗ್ಬೋದು, ವೀರಾಪುರ ಆಗ್ಬೋದು, ಕಲಗುದ್ರಿ ಆಗ್ಬೋದು, ಈ ಕಡೆ ಎಲ್ಲ ಊರುಗಳಲ್ಲಿಯೂ ಇಲ್ಲಿ ತುಂಬಾ ಜೈನ ವಾಸ ಕೇಂದ್ರಗಳಿದೆ. ನಮ್ಮ ಕರ್ನಾಟಕದ ಹೃದಯ ಭಾಗವಾಗಿರ್ತಕ್ಕಂಥ ಹಾವೇರಿ ಜಿಲ್ಲೆಯಲ್ಲಿ
ತುಂಬಾ ಜೈನ ಜನಸಂಖ್ಯೆ ಇದ್ದು ಅದು ಹಾವೇರಿಯಲ್ಲಿ ಹಾನಗಲ್ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಜೈನ ಜನರು ವಾಸವಾಗಿದ್ದಾರೆ. ಏನಂತೀರಿ ನೀವೆಲ್ಲರೂ? ಭೇಟಿ ಆಗೋದು, ಕೂಡಿಕೊಳ್ಳುವುದು ಏನಂತೀರಿ ನೀವು? ಮಿಲನ ಶಬ್ದ ಅಂದರೆ ಹಿಂದಿ ಶಬ್ದ. ಇದು ಕನ್ನಡದೊಳಗಂತಾರು ನಾವು ಒಬ್ಬರಿಗೊಬ್ಬರು ಬಂದಿಂದಾಗ, ನಾವು ಸಮೀಪವರ್ತಿ ಬಂದಾಗ, ನಿಕಟವರ್ತಿ ಬಂದಾಗ ನಾವೇನಾಗ್ತೀವಿ, ಭೇಟಿ ಆಗ್ತೀವಿ. ಇದಕ್ಕಂತಾರು ಮಿಲನ ಶಬ್ದ. ಈ ಮಿಲನ ಶಬ್ದನ ಕರ್ನಾಟಕದಲ್ಲಿ ಬಹಳ ಪ್ರಯೋಗ ಕಡಿಮೆ ಮಾಡ್ತಾರೆ. ಇದನ್ನು ಜಾಸ್ತಿ ಮಧ್ಯಪ್ರದೇಶದಲ್ಲಿ ಭಾಳ ಇರ್ತೈತಿ. ಅಲ್ಲಿ ಏನೋ ಅಂತಂದ್ರೆ ಮುನಿಗಳು ಒಂದು ಸಾವಿರಾರು ಮುನಿಗಳು ಇರ್ತಾರೆ ಅಲ್ಲಿ. ಸದ್ಯ ಟೋಟಲ್ ಭಾರತದಲ್ಲಿ ಮುನಿಗಳು ಎಷ್ಟಿದಾರಪ್ಪ ಅಂದ್ರೆ 1,000-2,000 ಮುನಿಗಳು ಇರ್ತಾರೆ. ಈ ಥರ ಅಲ್ಲಿ ಮಿಲನ ಸತತವಾಗಿ ನಡೀತಿರ್ತಾವೆ. ಹಂಗೆ ಕರ್ನಾಟಕದಲ್ಲಿ ಅದೇ ಥರ ಇಲ್ಲಿ ನಡಿಬೇಕಂತೇಳಿ ಇವತ್ತು ಸಂಕಲ್ಪ ಮಾಡ್ಕೊಳ್ಳಿ. ಅಂದರೆ ನಿಮಗೆಲ್ಲರಿಗೂ ಒಳ್ಳೆಯ ಭಾವನೆ ಆಗ್ತೈತಿ. ಇಷ್ಟು ಹೇಳಿ ಇವತ್ತಿನ ದಿವಸ ನಾನು ಜಾಸ್ತಿ ಸಮಯ ತೊಗೊಳ್ಳೋದಿಲ್ಲ. ಯಾಕಂತಂದ್ರೆ ನಿಮಗೆಲ್ಲರಿಗೂ ಮುಂದಿನ ಬರುವಂಥ ಶುಭಗಳಿಗೆ ಅಶುಭಗಳಿಗೆ ಮೇಲೆ ನೀವೆಲ್ಲರೂ ಬದುಕಿರಿ. ಈ ಶುಭಗಳಿಗೆ ಏನು ಬರ್ತೈತಿ, 10 ವರ್ಷದಿಂದ ಏನಿದ್ದಿದ್ದಿಲ್ಲ ಇದು. ಈಗ 10 ವರ್ಷದಿಂದ ನಾವು ನಿರಂತರವಾಗಿ ಅಶುಭ ಪರಿಣಾಮಗಳನ್ನು ಮಾಡ್ತಾ ಇರ್ತಿದ್ವಿ. ಈಗೊಂದು 10 ವರ್ಷ ಆದ ನಂತರ ನಿಮಗೆಲ್ಲರಿಗೂ ಶುಭ ಉಪಯೋಗನೂ ಬರಾಕತೈತಿ, ಶುಭ ಭಾವನೆನೂ ಬರಾಕತೈತಿ. ನನಗನ್ನಿಸ್ತೈತಿ ಈ ಥರ ಮುನಿಗಳು ನಿರಂತರವಾಗಿ ಇರ್ತಾರಪ್ಪ ಅಂತಂದಾಗ ನನಗನ್ನಿಸ್ತೈತಿ ನಿಮಗೆಲ್ಲರಿಗೂ ಶುದ್ಧ ಭಾವದೊಳಗೆ ಪರಿವರ್ತನೆ ಆಗುವಂಥ ಶಕ್ತಿ ನಿಮ್ಮ ಆತ್ಮಾನುಭೂತಿಯಲ್ಲಿದೆ ಅಂತ ತಿಳ್ಕೊಂಡು ಇವತ್ತು ನಾವು ಗುರುಗಳನ್ನು ನೆನಪು ಮಾಡ್ಕೊತ, ಚಿನ್ಮಯಸಾಗರ ಮಹಾರಾಜರು ನಮಗೆ ಒಂದು 10-15 ವರ್ಷದಿಂದ ನಮಗೆ ಅಲ್ಲೇ ನಾವು ಭೇಟಿಯಾಗಿದ್ವಿ. ಇವತ್ತಿನ ದಿವಸ ಈ ಹನಗಲ್ ಒಳಗೆ ನಾವು ಎಷ್ಟು ಬೆಳಗಿನ ಜಾವದಾಗ ಬಂದಿರಿ ನೀವೆಲ್ಲರೂ. ಈ ಥರ ಬಂದು ಈ ಮಿಲನ್ ನೋಡ್ಬೇಕಂತಂದ್ರೆ ನನಗನ್ನಿಸುತ್ತೆ ಇನ್ನು ನಿರಂತರವಾಗಿ ಈ ಚತುರ್ಥ ಕಾಲದೊಳಗೆ ಏನು ನಡೀತೈತಲ್ಲ ಅದೇ ಥರ ಮಹಾರಾಜರು ಈ ಚತುರ್ಥ ಕಾಲದೊಳಗೆ ಸಾಕಷ್ಟು ಮುನಿಗಳು ಜಂಗಲ್ನಾಗ ಇರ್ತಿದ್ರು, ಅಡವಿ ಒಳಗೆ ಇರ್ತಿದ್ರು, ಮುನಿಚರ್ಯ ನಡೆಸ್ತಾ ಇರ್ತಿದ್ರು. ಆಹಾರ ಚರ್ಯಕ್ಕೆ ಬಂದಾಗ ಎತ್ತಂದ ಬರ್ತಿದ್ರು ಗೊತ್ತಾಗ್ತಿದ್ದಿಲ್ಲ. ಅದೇ ಚರ್ಯ ಇವತ್ತು ನೋಡಬೇಕು ಚಿನ್ಮಯಸಾಗರ ಮಹಾರಾಜರನ್ನ. ಅದಕ್ಕೆ ನೀವೆಲ್ಲರೂ ಇಲ್ಲೇ ಕರ್ನಾಟಕದಲ್ಲಿ ಒಂದೇ ಒಂದು ಚಾತುರ್ಮಾಸ ಆಗಿತ್ತು, ಇನ್ನೂ ಎಷ್ಟಾಗ್ತಾವೆ ಗೊತ್ತಿಲ್ಲ. ನನಗನ್ನಿಸುತ್ತೆ ಈ ಹಾನಗಲ್ ತಾಲೂಕು ಒಳಗೆ ಆಗಬೇಕಂತೇಳಿ ನೀವೆಲ್ಲರೂ ನಿವೇದನೆ ಮಾಡ್ಕೋಬೇಕು ನೋಡ್ರಿ. ಆದ್ರೆ ಹನಗಲ್ ಗ್ರಾಮದಾಗ ಹನಗಲ್ ಅಂತ ನಗರ ಸಿಟಿದಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಯಾರಿಗೆ ಮುನಿಗಳಿಗಾಗಲಿ ಯಾರಿಗೆ ತಗಿಗಳಾಗಲಿ ಬಂದಿಲ್ಲ. ಪ್ರಪ್ರಥಮವಾದ ಪರ್ಯಂತ ಯಾರಿಗ ಮಾತ್ರ ಚಿನ್ಮಯಸಾಗರ ಮಹಾರಾಜರ ಚಿನ್ಮಯಸಾಗರ ಮಹಾರಾಜರ ಅವರು ನವಗ್ರಹ ಕ್ಷೇತ್ರದಲ್ಲಿ ಇದ್ದಾಗ ಮಹಾರಾಜ ಒಂದೇ ಒಂದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಜೈನ ಜನ ಇದ್ದಂತ ಜೈನತ್ವವಾಗಿ ಉಳಿಬೇಕು ಅನ್ನೋ ಒಂದೇ ಒಂದು ಆಸೆ ಅವರಿಗೆ. ಯಾಕಂದ್ರ ಉತ್ತರ ಭಾರತದಲ್ಲಿ ಪೂಜ್ಯ ಚಿನ್ಮಯಸಾಗರ ಮಹಾರಾಜರದ ಪ್ರಭಾವನ ನೋಡಿದಾರ, ಬಹಳ ದೊಡ್ಡ ಪ್ರಭಾವನ ಮಾಡಿದಾರ. ಯಾತ್ರ ಬಗ್ಗೆ ವಿಶೇಷ ಪ್ರಭಾವವನ್ನು ತಾವು ಹೊಂದ್ಕೊಂಡು ಹೊಂದಿದಾರ ಅಂದ್ರ ಐಸಾ ತತ್ವ ಬಗ್ಗೆ ಬಹಳಷ್ಟು ವಿಷಯವಾಗಿ ಅವರು ಪ್ರಚಾರವನ್ನು ಹೊಂದ್ಕೊಂಡು ಹೊಂದಿದ್ದಾರೆ. ಯಾಕಂದ್ರ ನಮ್ಮ ಜೈನ ಮಂದಿಗೆ ಐಸಾ ತತ್ವ ಬಗ್ಗೆ ಹೇಳೋದು ಬಹಳ ದೊಡ್ಡದಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಭಗವಾನ್ ಮಹಾವೀರರ ಶಿಷ್ಯರಿದ್ದಕ್ಕ ಜೀವಾವರ ಜೀವ ಇದ್ದದಕ್ಕ ನಾವು ಐಸವಾದಿ ಇದ್ದೇವೆ. ಆದ್ರೆ ಇದ್ದಂತ ಅನ್ಯ ಸಮಾಜದಲ್ಲಿ ಅನ್ಯ ಜಾತಿ ಮಂದಿಗೆ ಹೋಗಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಇದ್ದಂತ ಅವರಿಗೆ ಒಂದು ಐಸಾ ತತ್ವ ಬಗ್ಗೆ ತಮಗೊಂದು ಉಪದೇಶವನ್ನು ಹೇಳಿ ಇದ್ದಂತ ಎಲ್ಲ ಮಾಂಸಾಹಾರಿ ಇದ್ದಂತ ಎಲ್ಲ ವ್ಯಸನಗಳನ್ನ ದೂರ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ಕೊಂಬಂದಂತ ವಿಶೇಷ ಒಂದು ಪುಣ್ಯ ಇದು ಚಿನ್ಮಯಸಾಗರ ಮಹಾರಾಜರು. ಯಾಕಪ್ಪ ಅಂದ್ರೆ ತವರಾಗ ಹಿಂದ ಹೊರ ಕ್ಷೇತ್ರಕ್ಕಿಂತ ಮುಂಚೆ ಹುಬ್ಬಳ್ಳಿಯಲ್ಲಿ ಇದ್ದ ಸುತ್ತ ಇದ್ದಂತ ಎಲ್ಲಿ ನಮ್ಗೆ ಎಷ್ಟ ಪೊಲಿಟಿಷಿಯನ್ಗಳು ಬರ್ತಾರಲ್ಲ ಆ ಪೊಲಿಟಿಷಿಯನ್ದಲ್ಲಿ ಹೋಗಿ ಎಲ್ಲರಿಗೆ ಪೊಲೀಸರಿಗೆ ಮಾರ್ಗದರ್ಶನ ಮಾಡಿ ಎಲ್ಲರಿಗೂ ಹೈಸ್ತ ಬಗ್ಗೆ ಒಂದು ತತ್ವ ಬಗ್ಗೆ ಅವರಿಗೆ ಹೇಳಿ ತಾವೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡ पूज्य स्वामी जी बंदिದ್ದಾರೆ. मैं इतना ही कहना चाहूँगा, साधु और श्रावक एक दूसरे का दुरुपयोग करने के लिए मिले नहीं, एक दूसरे का सदुपयोग करने के लिए, सदुद्देश्यों की पूर्ति करने के लिए, एक दूसरे को देश और धर्म के मार्ग पर आगे बढ़ाने के लिए मिले. मैं कहना चाहूँगा सभी साधुओं से, आज साधुओं में हो समाज में हो कोई समस्या नहीं है. बस यदि समस्या है तो इस बात की समस्या है सिर्फ हमारा मन स्वच्छ नहीं है, इसलिए हमारी समस्याएं खड़ी है. सभी अपने मन को स्वच्छ कर ले. न कोर्ट कचहरी की आवश्यकता है, न सरकार की आवश्यकता है, न प्रशासन की आवश्यकता है. और एक बात याद रखना, साधु जो साधु होता है वह किसी जाति का नहीं होता है,
किसी समाज का नहीं होता है, किसी पंथ का नहीं होता है, किसी परंपरा का नहीं होता है। वह नैतिकता का होता है, अहिंसा का होता है, मानवता का होता है, सदाचार का होता है, सच्चारित्र का होता है, सत्य का होता है, और किसी का नहीं होता है। विचारों में ऐक्यता जब तक नहीं आएगी, आचार में ऐक्यता, नैतिकता और मानवता में ऐक्यता नहीं आएगी, तब तक इन दुनिया के सारे मतभेदों को समाप्त करना संभव नहीं है, इन समस्याओं का समाधान करना संभव नहीं है। हमें इन सब के लिए अपने अज्ञान अंधकार मिथ्यात्व के साथ इन सारे मतभेदों को और इन सारे समस्याओं का समाधान के लिए हमें सभी जाति, मत, पंथ, पंगड़, परंपरा, 20 पंथा और 15 पंथा मत 13 पंथा, याव पंथा, याव जाति, याव सीरा आगोदिल्ला। मैं सभी साधुओं से कहना चाहूँगा, हमारे निमित्त से नैतिकता और मानवता समाप्त न हो, सत्य समाप्त न हो। साधु किसी जाति का नहीं, किसी समाज का नहीं, किसी पंथ का नहीं। हवा किसकी होती है बोलो? हवा किसी जाति की है, पानी किसी जाति समाज की है, प्रकाश किसी जाति समाज की है, किसी पंथ की है। एक बात याद रखना, किसी जाति और पंथ नहीं। भगवान महावीर ने कहा, मनुष्य जन्म से नहीं कर्म से महान बनता है, पापी से नहीं पाप से घृणा करो। भगवान महावीर के इन सिद्धांतों को देखने से ऐसा लगता है हमें बहुत उदार और विशाल और अपने आप को साधना में विकसित करने की आवश्यकता है और औदार्य को धारण करने की आवश्यकता है। उसके बिना हमारे अंदर दया करुणा का संचार नहीं हो सकता है और जन जन का उद्धार नहीं हो सकता है। जो किसी जाति का पंथ का संत नहीं होता है और किसी जाति समाज और पंथ का होता है, वह संत नहीं होता है। संत एक सूरज के समान होते हैं। गरीब हो, अमीर हो, दुखी हो, दरिद्री हो, कोई भी हो, सबके लिए समान रूप से प्रकाश प्रदान करता हुआ आगे बढ़ता है। इसी प्रकार संत एक सबके लिए अच्छे मार्ग दे करके, ज्ञान दे करके, प्रकाश प्रदान करके आगे बढ़ जाते हैं। बंधुओं, मैं इतना ही कहना चाहूँगा, आप अपने जाति, समाज और इसमें रहते हुए भी धार्मिक सिद्धांतों को समझे। सिद्धांत के वजह से हम जैन हैं, आचार विचार के वजह से हम जैन हैं, जैन कुल में जन्म लेने मात्र से नहीं। माता बहनों से कहना चाहूँगा, आप सब लोग यहाँ पर उपस्थित भी है, आप सब संगठित रहने का संकल्प करें, सदाचार में जीवन जीने का संकल्प करें और अपने संतान को दुर्व्यसनी नहीं होने दे। प्रत्येक व्यक्ति रोज मंदिर जाए, संत समागम करे। साधनों से सुखी नहीं होंगे, साधनों से आज तक न कोई सुखी हुआ और न आगे हो सकता है। इसीलिए इन बातों को सभी देश, समाज और सबको सन्मार्ग पर लगाने के लिए नैतिकता, मानवता, सदाचार, साकार, नशा मुक्ति के माध्यम से आगे बढ़ करके हम मानव जाति का निर्माण कर सकते हैं, जात्यातीत समाज का निर्माण कर सकते हैं और सबका उद्धार कर सकते हैं। अहिंसा को जन जन तक पहुंचा सकते हैं। अहिंसा के बिना समस्या का समाधान नहीं है। चिन्मय सागर नाम हमको चिन्मय सागर है।
जंगल वाले